ನಮಸ್ಕಾರ. ನಿಮ್ಮ GK ಮಂಜುನಾಥ್ PMTV ಸಂಪಾದಕರು. ಸ್ನೇಹಿತರೆ, ತಾವು PMTV ಕರ್ನಾಟಕದಲ್ಲಿ ಬಹುಶಃ ಏನು ಸ್ವಲ್ಪ ದಿನದಿಂದ ಮುಖ ಒಂದು ಕಾಣದೇ ಇರೋ ರೀತಿಯಾದಂಥ PMTV ಕರ್ನಾಟಕದಲ್ಲಿ ಸ್ವಲ್ಪ ತಡೆ ಹಿಡಿದಿತ್ತು. ಹಾಗಾಗಿ ಇನ್ನು ಮುಂದೆ ಇದೇ ರೀತಿಯಾಗಿ PMTV ಕರ್ನಾಟಕದಲ್ಲಿ ಸುದ್ದಿಯನ್ನು ಬಿತ್ತರಿಸ್ತಾ ಬರ್ತಾವೆ. ವ್ಯಕ್ತಿಗಳ ಬಗ್ಗೆ, ವ್ಯಕ್ತಿಯ ಪರಿಚಯ ಬಗ್ಗೆ, ವ್ಯಕ್ತಿಯ ಸಾಧನೆಗಳ ಬಗ್ಗೆ ಈಗಾಗಲೇ ನಾವು ಮಾಡ್ತಾ ಇರುವ ಕಾರ್ಯಕ್ರಮಕ್ಕೆ ಹಲವಾರು ರೀತಿಯಾದಂಥ ಆಶೀರ್ವಾದನ ಮಾಡಿ ಸಹಕಾರನ ಮಾಡ್ತಿದ್ದೀರ. ತಮಗೆಲ್ಲರಿಗೂ PMTV ಕರ್ನಾಟಕ ಮುಖಾಂತರ ಅವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನ ತಿಳಿಸ್ತೀನಿ. ಸ್ನೇಹಿತರೆ, ನಾನು ಇವತ್ತು ಒಬ್ಬ ಅತಿಥಿಯ ಬಗ್ಗೆ ತಮಗೆಲ್ಲ ಗೊತ್ತು, ಚಿರ ಪರಿಚಿತ ವ್ಯಕ್ತಿಯ ಬಗ್ಗೆ ಇವತ್ತು ತಮ್ಮ ಮುಂದೆ ಒಂದು ವಿಶೇಷವಾದಂಥ ಬೆಳವಣಿಗೆ ಅಂತ ಹೇಳ್ಬೋದು. ಆಲ್ರೆಡಿ ಬೆಳವಣಿಗೆ ಆಗಿರುವಂಥ ವಿಚಾರನೆ, ಆದರೆ ಬೆಳವಣಿಗೆ ಒಳಗಡೆನೆ ಯಾವ ರೀತಿಯಾಗಿ ಬೆಳೆ ಬರುತ್ತೆ ಅನ್ನೋದನ್ನು ಕೂಡ ಒಂದು ವಿಶೇಷವಾಗಿ ಇಲ್ಲಿ ಕುಂಡಿಸ್ತಾರೆ. ಅಂದರೆ ಅದಕ್ಕಿಂತ ಮುಂಚೆ ಭಾಳ ಸ್ಪಷ್ಟವಾಗಿ ಹೇಳ್ತೀವಿ, PMTV ಕರ್ನಾಟಕದಲ್ಲಿ ಧರ್ಮದ ಬಗ್ಗೆ ಆಗಲಿ, ಪಕ್ಷಗಳ ಬಗ್ಗೆ ಆಗಲಿ, ಜಾತಿಯ ಬಗ್ಗೆ ಆಗಲಿ ಎಲ್ಲವನ್ನೂ ಸರಿ ಸಮಾನವಾಗಿ ನಾವು ಸುದ್ದಿಗಳನ್ನು ಪ್ರಸಾರ ಮಾಡ್ತಾ ಇದ್ದೀವಿ. ಆ ವ್ಯಕ್ತಿಯಲ್ಲಿ ಈ ಪಕ್ಷದಲ್ಲಿದ್ದಾನೆ, ಈ ವ್ಯಕ್ತಿ ಆ ಪಕ್ಷದಲ್ಲಿ ಇದ್ದಾನೆ ಅನ್ನೋ ಕಾರಣಕ್ಕೆ ಯಾರನ್ನೂ ಕೂಡ ತಾರತಮ್ಯ ರೂಪದಲ್ಲಿ ನಾವು ನೋಡೋದಿಲ್ಲ. ಅದು PMTV ಕರ್ನಾಟಕದಲ್ಲಿ ಮಾತ್ರ ಅಂತ ಹೇಳ್ಬೋದು. ಸ್ನೇಹಿತರೆ, ಈಗಾಗಲೇ ಕತ್ತಲೆ ಬೆಳಕು ಕಾರ್ಯಕ್ರಮದಲ್ಲಿ ಸ್ವಲ್ಪ ತಡೆ ಆದರೂ ಸಹ ಒಬ್ಬ ವ್ಯಕ್ತಿಯ ಬಗ್ಗೆ ಮಾತಾಡಿದ್ದೀವಿ. ಏನಂದ್ರೆ, ಇವತ್ತು ಇಡೀ ರಾಜ್ಯವೇ ತಿರುಗಿ ನೋಡ್ತಾ ಇದೆ ಅನ್ನುವ ವಿಚಾರವಂತ ಹೇಳ್ಬೋದು. ಯಾಕೆಂದ್ರೆ ಸ್ನೇಹಿತರೆ, ಈಗಾಗಲೇ ಏನು ಸಾಲು ಮರದ ತಿಮ್ಮಕ್ಕ ಈಗಾಗಲೇ ನಮ್ಮನ್ನೆಲ್ಲ ಬಿಟ್ಟು ಅಗಿ ಹೋದ್ರು. ನಿಜವಾಗ್ಲೂ ತುಂಬ ನೋವಾಗುತ್ತೆ, ಬೇಜಾರಾಗುತ್ತೆ. ಯಾಕೆಂದ್ರೆ ನಮ್ಮ ಮನೆ ಪಕ್ಕದಲ್ಲಿರುವ ಒಂದು ಗಿಡವನ್ನು ನಮ್ಗೆ ಸಾಕಕ್ಕಾಗಲ್ಲ, ಬೆಳೆಸಕ್ಕಾಗಲ್ಲ. ನೂರಾರು ರೀತಿಯಾದಂಥ ವಿಷಯ. ಅದೇ ಯಾವುದೇ ಅಂದರೂ ಇವತ್ತು ಪರಿಸರ ದಿನಾಚರಣೆ ಅಂದ ತಕ್ಷಣ ಯಾವುದೋ ಒಂದು ಗಿಡವನ್ನು ಇಟ್ಟು ಅದನ್ನು ಫೋಟೋ ಹೊಡೆದು ಸ್ಟೇಟಸ್ ಹಾಕಿ ಎಲ್ಲೆಲ್ಲೋ ಏನೇನೋ ಮಾಡಿಬಿಡ್ತೀವಿ. ಆದರೆ ಇಡೀ ಜೀವನ ಪೂರ್ತಿನೇ ಅವರು ಜೀವನವನ್ನು, ಮರಗಳನ್ನು ಬೆಳೆಸೋದ್ರಲ್ಲಿ ತಮ್ಮ ಜೀವನವನ್ನು ಕೊಟ್ಟರಲ್ಲ, ನಿಜವಾಗ್ಲೂ ಖುಷಿ ಆಗುತ್ತೆ. ಸ್ನೇಹಿತರೆ, ಯಾಕೆ ಈ ವಿಚಾರ ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ಇಡೀ ರಾಜ್ಯವೇ ತಿರುಗಿ ನೋಡಬೇಕು ಒಬ್ಬ ಅದ್ಭುತ ರಾಜಕಾರಣಿಯ ಬಗ್ಗೆ ತಮ್ಮ ಮುಂದೆ ನಾನು ಮಾತಾಡ್ತಾ ಇದ್ದೀನಿ. ರಾಜಕಾರಣಿ ಅಂತಿರೋ, ಒಳ್ಳೆ ವ್ಯಕ್ತಿತ್ವ ಮನುಷ್ಯ ಅಂತಿರೋ, ಅಥವಾ ಒಬ್ಬ ಒಳ್ಳೆ ಅತ್ಯುತ್ತಮ ಉದ್ಯೋಗವಸ್ಥರ ಅಂತಿರೋ ಗೊತ್ತಿಲ್ಲ. ಆದರೆ ಇವತ್ತು ನಾವು PMTV ಕರ್ನಾಟಕದಲ್ಲಿ ಜಮಖಂಡಿ ಮತಕ್ಷೇತ್ರದ ಇದೇ ಮೊದಲ ಬಾರಿಗೆ ಶಾಸಕರಾದಂಥ ಜಗದೀಶ್ ಗುಳುಗುಂಟಿ ಅವ್ರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಯಾಕೆಂದರೆ ಇವತ್ತು ನಾನು ಆಗಲೇ ಹೇಳ್ದಂಗೆ ಪಕ್ಷದ ಪರ ಅಲ್ಲ, ಧರ್ಮದ ಪರ ಅಲ್ಲ, ಜಾತಿಯ ಪರ ಅಲ್ಲ ಅಂತ, ಆದರೆ ಹೇಳ್ತಾ ಇರೋದು ಒಬ್ಬ ವ್ಯಕ್ತಿಯ ಪರ ಅನ್ನೋ ಒಂದು ಮಾಡಿರುವ ಕೆಲಸದ ಪರ ನಾವು ಇವತ್ತು ಮಾತಾಡ್ತಾ ಇರೋದು. ಸ್ನೇಹಿತರೆ, ಏನು ಬಾಗಲಕೋಟೆ ಜಿಲ್ಲೆ ಜಮಖಂಡಿ ಮತಕ್ಷೇತ್ರದ ಜಗದೀಶ್ ಗುಳುಗುಂಟಿ ಅವರು ಆಗಲೇ ಹೇಳ್ದಂಗೆ ಏನು ಸಾಲು ಮರದ ತಿಮ್ಮಕ್ಕ ಅವರು ಏನು ಮರಗಳು ನೆಡ್ತಾ ಇದ್ದಾರಲ್ಲ, ಅದ್ರ ಜೊತೆಗೆ ತಮ್ಮ ವೈಯಕ್ತಿಕ ಹಣವನ್ನು ಖರ್ಚು ಮಾಡಿ, ಅಂದರೆ ಅವರು ವೈಯಕ್ತಿಕ ಹಣವನ್ನು ಖರ್ಚು ಮಾಡಿ ಇನ್ನೇನು ಬೇರೆ ಬೇರೆ ರೂಪದಲ್ಲಿ ತಮ್ಮದೊಂದು ಏನೇನೋ ಹೇಳ್ತಾ ಇರ್ತಾರೆ. ಆದರೆ ನಾವು ಮಾಡಿರುವ ಕೆಲಸ, ನಮ್ಮ ಸಾಧನೆ, ನಮ್ಮ ವ್ಯಕ್ತಿತ್ವ ಇದೇ ರೀತಿ ಇರಬೇಕು ಅನ್ನೋದ್ರ ಮುಖಾಂತರ ಅವರ ಕೆಲಸದಲ್ಲಿ ಇರುತ್ತೆ ಅಂತಿದ್ದಾರೆ. ಅದೇ ರೀತಿಯಾಗಿ ಏನು ಜಮಖಂಡಿಯಲ್ಲಿ ಸುಮಾರು 1 ಲಕ್ಷ ಮರಗಳನ್ನು ನೆಡ್ತಾ ಇದ್ದಾರೆ. ಯಾರು? ಜಗದೀಶ್ ಗುಳುಗುಂಟಿ ಅವರು. ಯಾಕೆ ಈ ಮರವನ್ನು ನೆಡ್ತಾ ಇದ್ದಾರೆ, ಯಾಕೆ ನೆಡಬೇಕಾಗಿತ್ತು ಅನ್ನೋ ವಿಚಾರವನ್ನು ಕೊಡ್ತಾ ಹೇಳ್ತಾ ಇದ್ದಾರೆ. ಯಾಕೆಂದರೆ ಈಗಾಗಲೇ ಸ್ವಲ್ಪ ಒಂದು 2-3 ವರ್ಷದ ಹಿಂದೆ ಹೋದರೆ ನಾವು ಆಕ್ಸಿಜನ್ನಿಂದ ಎಷ್ಟೋ ಜನ ಸತ್ತೋದು. ಅಂದರೆ ಕೊರೋನಾ ಟೈಮ್ದಲ್ಲಿ, ಕೋವಿಡ್ ಟೈಮ್ದಲ್ಲಿ ಅವತ್ತು ಕೂಡ ಯಾರು ಇವತ್ತು ನಾವು ಮರಗಳನ್ನು ಉಳಿಸಿದ್ರೆ ಇಷ್ಟೊಂದು ನಾವು ಆಕ್ಸಿಜನ್ ಇಲ್ಲದೆ ಆಗಿರ್ತಿದ್ವಾ ಅನ್ನೋ ಒಂದು ವಿಚಾರ ಉಂಟು. ಇಲ್ಲಿ ಎಲ್ಲವನ್ನೂ ವಿಚಾರವನ್ನು ಸೇರಿಸಿ ಎಲ್ಲವನ್ನು ಪರಿಸರವಾಗಿರ್ಬೋದು, ವ್ಯಕ್ತಿಗಳಾಗಿರ್ಬೋದು, ಕೆಲಸ ಆಗಿರ್ಬೋದು, ಆದರೆ ಯಾವುದೇ ರೀತಿಯಾದಂಥ ಹಾಳಾಗದ ಕೆಲಸವನ್ನು ಮಾಡದೇನೆ ತಮ್ಮ ವೈಯಕ್ತಿಕ ಸ್ವಂತ ದುಡಿಮೆಯಿಂದ ಇವತ್ತು 1 ಲಕ್ಷದ ಮರವನ್ನು ನೆಡ್ತಾ ಇದ್ದಾರೆ. ಇಡೀ ಜಮಖಂಡಿ ತಾಲೂಕಿನ, ಅಂದರೆ ಜಮಖಂಡಿ ಸುತ್ತಮುತ್ತಲಿನಲ್ಲಿ ಏನು ಲಕ್ಷಗಳನ್ನು ಮರ ನೆಡ್ತಾ ಇದ್ದಾರೆ. ನಿಜವಾಗ್ಲೂ ಖುಷಿ ಆಗುತ್ತೆ. ಯಾಕೆ ಖುಷಿ ಆಗುತ್ತೆ ಅಂದರೆ ಸ್ನೇಹಿತರೆ, ಇವತ್ತು ಒಂದು ಮರ ಕಡಿಬೇಕಾದ್ರೆ ಅಥವಾ ಒಂದು ಮರ ನೆಡಬೇಕಾದ್ರೆ ಒಂದು PWD, ಇನ್ನೊಂದು ರೋಡು, ಏನು ಸುಮಾರು ಡಿಪಾರ್ಟ್ಮೆಂಟ್ ಇರುತ್ತೆ. ಸೊ ಒಂದು ಮರ ನೆಡಬೇಕಾದ್ರೆ ಜಾಗ ಕೊಡ್ತಾರೋ ಇಲ್ಲ ಅನ್ನೋದು ಇರುತ್ತೆ. ಬರೀ ಮರ ಏನ್ಬಿಡು ಸಿಕ್ಬಿಡುತ್ತೆ ತರೋದಂತ ಅಷ್ಟೇ ವಿಚಾರ ಅಲ್ಲ. ಈಗ PWD ಜಾಗ ಕೊಟ್ಟರೆ ನಮ್ಗೆ ಆಗಲ್ಲ ಅಂತಿರ್ತಾರೆ. ಇಲ್ಲಿ ನಾವು ಮರ ನೆಡ್ತಿದ್ದೀವಿ ಅಂದರೆ KAB ಕಟ್ ಮಾಡ್ತೀವಿ, ನಮಗೆ ತೊಂದರೆ ಆಗುತ್ತೆ ಅಂತಿದ್ದಾರೆ. ಅಂಥದ್ರಲ್ಲಿ 1 ಲಕ್ಷ ಮರಗಳನ್ನು ಯಾವ ರೀತಿಯಾಗಿ ನೆಡ್ತಿರ್ಬೇಕು, ಅರ್ಥಗರ್ಭಿತವಾಗಿ ಯಾವ ರೀತಿಯಾಗಿ ಬರ್ತಿರ್ಬೇಕು ಅನ್ನೋದಲ್ವ ನಿಜವಾಗ್ಲೂ.
ನಿಜವಾಗ್ಲೂ ಖುಷಿ ಆಗುತ್ತೆ. ಇದೇ ರೀತಿ ಇದು ನನ್ನ ಪ್ರಕಾರ ಇದು ಕರ್ನಾಟಕದಲ್ಲಿನೇ ಮೊದಲ ಬಾರಿಗೆನೆ ಈ ರೀತಿ ಮಾಡ್ತಾ ಇದ್ದಂಥ ಏಕೈಕ ಶಾಸಕ ಯಾರಪ್ಪ ಅಂದರೆ ಅದು ಜಗದೀಶ್ ಗುಳ್ಗುಂಟಿ ಅವರು. ನಿಜವಾಗ್ಲೂ ಇದು ಜಗದೀಶ್ ಗುಳ್ಗುಂಟಿ ಅವರು ಮಾಡಿರುವಂಥ ಕೆಲಸ ನಿಜವಾಗ್ಲೂ ಖುಷಿ ಆಗುತ್ತೆ ಈ ರೀತಿ. ಆಮೇಲೆ ಜೊತೆಗೆ ಇನ್ನೊಂದು ಭಾಳ ಒಂದು ಇಂಧನವನ್ನು ಉಳಿಸಿ ಅಂತ ಮತ್ತೊಂದು ಜೊತೆಗೆ ಸೈಕಲ್ಗಳನ್ನು ಎಲ್ಲರಿಗೂ ನೀಡುವಂಥ ಪ್ರಯತ್ನವನ್ನು ಪಟ್ಟಿದ್ದಾರೆ, ಕೊಡ್ತಾ ಇದ್ದಾರೆ. ಅವರು ಕೂಡ ಸೈಕಲ್ ಸವಾರಿಯನ್ನು ಮಾಡಿದ್ದಾರೆ. ಅಂದರೆ ಏನು ರೈತರಾಗಿರ್ಬೋದು, ಕೂಲಿ ಕಾರ್ಮಿಕರಾಗಿರ್ಬೋದು ಎಲ್ಲನೂ ಈಗಾಗಲೇ ನೋಡಿ ಅವ್ರದೇ ಸರ್ಕಾರದಲ್ಲಿ ಕೆಲಸ ಮಾಡ್ತಾ ಇದ್ರು, ಅವರೇ ಸರ್ಕಾರ ಡೀಸೆಲ್ ಹೆಚ್ಚು ಮಾಡಿದ್ರು ಸಹ ಅವರೇ ಇಂಧನವನ್ನು ಉಳಿಸಬೇಕು ಅನ್ನೋ ಇರುವಂಥ ಯೋಜನೆ ಇದೆ ಅಲ್ವಾ, ಅದು ಯಾರಂತ ಶಾಸಕರಂತೂ ಬರುವಂಥ ಯೋಜನೆ ಅಲ್ಲ ಅದು. ನಿಜವಾಗ್ಲು ಬಿಡು ನಮ್ಮ ಸರ್ಕಾರ ಇದೆ ಅಂತ ಹೇಳ್ಬೋದಾಗಿತ್ತಲ್ಲ, ಆದರೆ ಅವರೇ ಸ್ವತಃ ಒಂದು ಸೈಕಲ್ ಅಂದರೆ 100 ಸೈಕಲ್ಗಳನ್ನು ಎಲ್ಲರಿಗೂ ಕೊಡುವ ಮುಖಾಂತರ ಅವರು ಒಂದು ಮಾನವೀಯತೆಯನ್ನು ಮೆರೆದಿದ್ದಾರೆ. ಅದರಲ್ಲಿ ನಿಜವಾಗ್ಲೂ ಖುಷಿ ಆಗುತ್ತೆ. ಅಲ್ಲಿ ಯಾವುದೇ ರೀತಿಯಾದಂಥ ಪಕ್ಷದ ಹೆಸರಿಲ್ಲ, ಪಕ್ಷದ ಮುಖಂಡರ ಹೆಸರುಗಳಿಲ್ಲ, ಏನು ಅವರ ಇಡೀ ಜೀವನದಲ್ಲಿ ಏನು ದುಡಿಮೆ ಬಂದಿದ್ರು ಆ ರೀತಿಯಾದಂಥ ಒಂದು ವಿಚಾರ ಇದು. ನಿಜವಾಗ್ಲೂ ಖುಷಿಯಾಗುತ್ತೆ. ಯಾಕೆಂದರೆ ಈ ವ್ಯಕ್ತಿಯ ಬಗ್ಗೆ ಈ ಜಗದೀಶ್ ಏನು ಮುಗ್ಧ ಮನುಷ್ಯನ ಸ್ವಭಾವ, ಅವರ ಕೆಲಸದಿಂದ ಅವರು ಮಾತಾಡಿದ್ದಾರೆ ಹೊರತು ಅವರು ಬೇರೆ ಯಾವುದು ಪ್ರಚಾರ ಪ್ರಿಯರ ಅಲ್ಲ ಅನ್ನೋದನ್ನು ಕೂಡ ಇದ್ರ ಮುಖಾಂತರ. ಆದರೆ ಭಾಳ ವಿಶೇಷವಾದದ್ದು ಏನಪ್ಪ ಅಂದರೆ ಇದು ರಾಜ್ಯದಲ್ಲೇ, ಕರ್ನಾಟಕದ ರಾಜ್ಯದಲ್ಲೇ ಏನಾದರೂ 1,00,000 ಮರಗಳನ್ನು ನೆಡ್ತಾ ಇದ್ದಾರೆ ಅಂದ್ರು ಅದು ಏಕೈಕ ಶಾಸಕ ಜಗದೀಶ್ ಗುಳ್ಗುಂಟಿ ಅವರು ಅಂತಲೇ ಹೇಳ್ಬೋದು. ಯಾಕೆಂದರೆ ಅದನ್ನು ಎಷ್ಟು ಉಳಿಸ್ತಾರೆ, ಎಷ್ಟು ಬೆಳೆಸ್ತಾರೆ, ಅದಕ್ಕೆಲ್ಲ ಏನೇನು ಮುಂಜಾಗ್ರತೆಯನ್ನು ವಹಿಸ್ತಾರೆ ಆ ಮರಗಳನ್ನ ಉಳಿಸೋಕ್ಕೆ ಅನ್ನೋದನ್ನು ಕೂಡ ಮುಂದಿನ ದಿನಮಾನದಲ್ಲಿ ಏನಾಗುತ್ತೆ ಗೊತ್ತಿಲ್ಲ. ಆದರೆ ಸದ್ಯದಲ್ಲಿ ಈ ಕಾರ್ಯವನ್ನು ಮಾಡಿದ್ದು ಏಕೈಕ ಶಾಸಕ ಜಗದೀಶ್ ಗುಳ್ಗುಂಟಿ ಅಂತ ಹೇಳ್ಬೋದು. ಇದೇ ರೀತಿಯಾಗಿ ಮತ್ತೊಬ್ಬರು ಕೆಲಸಗಳನ್ನ ಮುಂದೋಗಲಿ, ಸಾರ್ವಜನಿಕರಿಗೆ ಸಹಕಾರ ಆಗಲಿ, ಮತ್ತು ಇವರ ರಾಜಕೀಯ ಜೀವನ ಮುಂದುವರಿಲಿ ಅನ್ನೋದೇ ಇವತ್ತು PMTV ಕರ್ನಾಟಕದ ಒಂದು ವಿಶೇಷ ಕಾರ್ಯಕ್ರಮವನ್ನು ತಮ್ಮ ಮುಂದೆ ತಂದಿದ್ದೀವಿ. ಯಾರೆಲ್ಲ ಅವರ ಅಭಿಮಾನಿಗಳು, ಯಾರೆಲ್ಲ ಅವರ ಕಾರ್ಯಕರ್ತರಿದ್ದೀರಿ, ಅವರಿಗೆ ಇದೊಂದು ಮುಟ್ಲಿ ಅನ್ನೋದು ಇಡೀ ರಾಜ್ಯಾದ್ಯಂತ ಈ ಸುದ್ದಿಯನ್ನು ಮುಟ್ಟುಗೋಸ್ಕರ, ಇಂಥ ವ್ಯಕ್ತಿತ್ವವನ್ನು ಪರಿಚಯ ಮಾಡೋದಕ್ಕೋಸ್ಕರ ನಾವು ಈ ಕಾರ್ಯಕ್ರಮವನ್ನು ಮಾಡಿದ್ವಿ. ಸ್ನೇಹಿತರೆ, ಈ ಜಗದೀಶ್ ಗುಳ್ಗುಂಟಿ ಶಾಸಕರ ಬಗ್ಗೆ ತಮಗೇನು ಅನಿಸುತ್ತೆ ಅನ್ನೋದನ್ನು ಕೂಡ ನಮ್ಮ PMTV ಕರ್ನಾಟಕದಲ್ಲಿ ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತೊಬ್ಬ ವ್ಯಕ್ತಿಯ ವಿಶೇಷ ಕಾರ್ಯಕ್ರಮಕ್ಕೆ